ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾन्तಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ಹತ್ರ ಪ್ರತಿಜ್ಞೆ ಮಾಡಿ, ಪಾಂಡವರ ಸಂತತಿ ಇಲ್ಲದೇ ಇದ್ದಂತೆ ಮಾಡುತ್ತೇನೆ, ನಿನ್ನ ಹೆಂಡತಿಯ ಕ್ಷೇತ್ರದಲ್ಲಿ ನಿನ್ನ ಸಂತಾನವನ್ನು ಬೆಳೆಸ್ತೇನೆ ಅಂತ ಹೇಳಿ ಬಂದಾದ ಮೇಲೆ ಆ ಗೂಗಿ ಪಕ್ಷಿಯಿಂದ ಪ್ರೇರಿತರಾಗಿ ಇದು ದೊಡ್ಡದಾದ ದೇವರ ಪ್ರೇರಣೆ ಅಂತ ಭಾವಿಸಿ ಪಾಂಡವರ ಶಿಬಿರಕ್ಕೆ ಹೋಗಿ ಅಲ್ಲಿ ಪಾಂಡವರನ್ನೆಲ್ಲ ಸಂಹಾರ ಮಾಡಬೇಕು ಅಂತ ಹೇಳಿ ಪ್ರಯತ್ನಗೊಂಡಾಗ ಅಲ್ಲಿ ಸ್ವಯಂ ರುದ್ರದೇವರೇ ಬಂದು ಪಾಂಡವರ ಶಿಬಿರನ್ನು ಕಾಯ್ತಾ ಇದ್ದಾರೆ. ರುದ್ರದೇವರ ಸುತ್ತಲೂ ಪರಮಾತ್ಮ ಇದ್ದಾನೆ. ಬಹುಕೋಟಿ ರೂಪದಿಂದ ಪರಮಾತ್ಮ ಇದ್ದು ರಕ್ಷಣೆ ಮಾಡ್ತಾ ಇದ್ದಾನೆ. ಕೊನೆಗೆ ಮಾನಸಿಕವಾದ ಯಜ್ಞವನ್ನು ಮಾಡಿದ ಮೇಲೆ ಪರಮಾತ್ಮ ಸಂತೋಷವನ್ನು ಪಟ್ಟು ಒಳಗೆ ಹಾದಿಯನ್ನು ಕೊಡ್ತಾನೆ. ಒಳಗೆ ಹೋಗಿ ಉಪಪಾಂಡವರನ್ನು ಎಲ್ಲರನ್ನ ಸಂಹಾರ ಮಾಡಿ ಕೊನೆಗೆ ಆದರೆ ಭೀಮಸೇನ ದೇವರ ಮಗನಾದ ಶರವತ್ರಾತ ಅಂತನ್ನುವ ಅವರು ರುದ್ರದೇವರ ಅವತಾರವೇ, ಅವರನ್ನು ಮಾತ್ರ ರುದ್ರದೇವರ ಮೇಲೆ ಕರೆದುಕೊಂಡು ಹೋಗಿರ್ತಾರೆ. ಹೀಗೆ ಎಲ್ಲರನ್ನು ಸಂಹಾರ ಮಾಡಿದ ಮೇಲೆ ಅಲ್ಲಿ ಒಬ್ಬವ ನಿಜಜ್ಞುತ ಸರ್ವತ ಪಾರ್ಷತಸ್ಯ ಸೂತಸ್ವೇಕ ವಿಶೇಷಿತೋ ದೈವಯೋಗ. ದೈವಯೋಗದಿಂದ ಸೂತ ಮಾತ್ರ ಬದುಕ್ತಾನೆ. ಒಬ್ಬ ಸೂತು ಹೋಗಿ ದ್ರೌಪದಿಗೆ ಹೇಳ್ತಾನೆ, ನಿನ್ನ ಮಗನನ್ನು, ನಿಮ್ಮ ಮಕ್ಕಳನ್ನು, ಉಳಿದೆಲ್ಲ ನಮ್ಮ ಸೈನ್ಯವನ್ನು ಮತ್ತು ಆ ಅಶ್ವತ್ಥಾಮಾಚಾರ್ಯರು ಸಂಹಾರ ಮಾಡಿದ್ದಾರೆ. ಹಾಗಾಗಿ ವೇಗವಾಗಿ ಅವರನ್ನು ತಡಿಬೇಕು ಅಂತ ಹೇಳಿ ಇಷ್ಟಾದ ಮೇಲೆ ಎಲ್ಲ ಉಪಪಾಂಡವರ ರುಂಡವನ್ನು ಒಂದೇ ಕಡೆಗೆ ಒಂದೇ ಕೈಯಿಂದ ಜೋಡಿಸಿ ಆ ದುರ್ಯೋಧನ ಹತ್ತಿರ ತೆಗೆದುಕೊಂಡು ಹೋಗಿ ಹೇಳ್ತಾರೆ, ನೋಡು, ನಾನು ಕೇವಲ ಮಾತನಾಡೋನಲ್ಲ, ಮಾತಾಡಿದಂತೆ ಮಾಡಿ ತೋರಿಸುವನು. ನೀನು ಹೇಳಿದ ಪ್ರಕಾರ ಉಪಪಾಂಡವರನ್ನು ಸಂಹಾರ ಮಾಡಿದ್ದೇನೆ, ತಗೋ 5 ಜನ ರುಂಡವನ್ನು ಅಂತ ಹೇಳಿ ತೋರಿಸ್ತಾನೆ. ಆದಾಯ ಹಾರ್ದಿಕ್ಯ ಕೃಪಾನುಯಾತೋ ದುರ್ಯೋಧನಂ ಸನ್ನಿಕೃಷ್ಟ ಪ್ರಯಾಣಂ ಕೃಷ್ಣಾಸುತಾನಾಂ ಮುದಿತ ಶಿರಾಂಸಿ. ದ್ರೌಪದಿಯ ಮಕ್ಕಳು, ಅವರ ಮಕ್ಕಳ ರುಂಡ ಇದು ತಗೋ ಅಂತಂದಾಗ ಸಂತೋಷವಾಯಿತಂತ ದುರ್ಯೋಧನನಿಗೆ. ಸಂತೋಷಪಟ್ಟು ದೃಷ್ಟ್ವಾ ತದುಕ್ತಂ ಚ ನಿಶಮ್ಯ ಪಾಪಃ, ಪಾಪಿಷ್ಟನಾದ ದುರ್ಯೋಧನ ತುಷ್ಟೋ ಅತ್ಯಜತ್, ಸಂತೋಷಪಟ್ಟು ಸಾಧು ಸಾಧು ಐತಿ, ಭಾಳ ಒಳ್ಳೆ ಕೆಲಸ ಮಾಡಿದೆಪ್ಪ ಅಶ್ವತ್ಥಾಮ, ಯಾರೂ ನಾವು ಮಾಡಲಿಲ್ಲ ಅಂಥ ಕೆಲಸ ನೀನು ಮಾಡಿದಿ.
ಅಂತ ಹೇಳಿ ಸಂತೋಷಪಟ್ಟು ಭೇಷ್ ಭಲೆ ಭಲೆ ಅಂತಂತ ತಾನು ಸತ್ತಿದ್ದಾನಂತೆ, ಜೀವವನ್ನು ಬಿಟ್ಟಿದ್ದಾನೆ. ಅಲ್ಲಿವರೆಗೆ ನಾಯಿಗಳು, ಕಾಯಿಗಳು, ನರಿಗಳು ಕಚ್ಚಿ ಕಚ್ಚಿ ಅವನನ್ನು ಹಿಂಸೆ ಮಾಡಿದರೂ ತಾನು ಹಾಗೆ ಜೀವವನ್ನು ಇಟ್ಕೊಂಡು ಕೂತಿದ್ದ, ಸತ್ವದ. ತತ್ರೇಕಲಂ ದ್ರೋಣಸುತಂ ರಥೇನ ಯಾಂತಂ ರಥಿ ಮಾರುತಿ ಧನ್ವ ತಮಾದ್ರವತ್ ಪ್ರಸಮೀಕ್ಷ ಭೀತಃ ಪರಾದ್ರವತ್ ದ್ರೋಣಿ ಅತಿದ್ರುತಾಶ್ವೈ. ಕೃತವರ್ಮ ಮತ್ತು ಕೃಪಾಚಾರ್ಯರು ಇಬ್ಬರು, ಇನ್ನು ಭೀಮಸೇನ ದೇವರು ಬರ್ತಾರೆ, ನಮ್ಮನ್ನು ಕೊಂದು ಹಾಕ್ತಾರೆ, ನಾವಿಲ್ಲಿಂದ ಇರೋದು ಬೇಡ ಅಂತ ಹೇಳಿ ದ್ವಾರದಲ್ಲಿ ನಿಂದ್ರಿಸಿದ್ದ ಶಿಬಿರದ ಹೊರಗಡೆ ಅಶ್ವತ್ಥಾಮಾಚಾರ್ಯರು ಅವರು ಓಡಿಬಿಟ್ಟಿದ್ರು. ಅಶ್ವತ್ಥಾಮಾಚಾರ್ಯರು ಓಡಿ ಹೋಗ್ಬಿಟ್ರು ಕೊಂದು. ದುರ್ಯೋಧನ ಸತ್ತ ಮೇಲೆ ಇನ್ನೇನು, ತಾವು ಓಡಿ ಹೋಗ್ಬಿಟ್ರು. ಓಡಿ ಹೋದ್ಮೇಲೆ ದ್ರೌಪದಿ ಗೊತ್ತಾಯಿತು ಭೀಮಸೇನ ದೇವರಿಗೆ ಹೇಳಿದರೆ, ಭೀಮಸೇನ ದೇವರು ಓಡಿ ಬರ್ತಾರೆ. ಓಡಿ ಬಂತು ಆದ್ರವಂತಂ ಪುನರ್ದೃಷ್ಟ ಭೀಮಂ ದ್ರೋಣಾತ್ಮಜೋರುಷ, ಸಿಟ್ಟಿಗೆ ಬಂದಿದ್ದಾರೆ ಭೀಮಸೇನ ದೇವರು. ಬಂದು ಆವೃತ್ಯ ಯುಧನ್ ವಿಜಿತೋಸ್ತ್ರ ಬ್ರಹ್ಮಶಿರ. ಆಗ ಭೀಮಸೇನ ದೇವರು ಹಾಗೂ ಅರ್ಜುನ ಇಬ್ಬರು ಯುದ್ಧವನ್ನು ಆಡಿದ್ದಾರೆ. ಭೀಮಸೇನ ದೇವರು ಮಾತ್ರ ಯುದ್ಧ, ಇನ್ನು ಅರ್ಜುನ ಬಂದಿಲ್ಲ, ಕೃಷ್ಣ ಬಂದಿಲ್ಲ. ಭೀಮಸೇನ ದೇವರು ಯುದ್ಧ ಆಡಿ ಇನ್ನೇನು ಕೊಂದು ಹಾಕಬೇಕು, ಅವನನ್ನು ಸಂಹಾರ ಮಾಡಬೇಕು ಅನ್ನೋ ಒಳಗೆ ಬ್ರಹ್ಮಶಿರ ಆದದೆ, ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡಿದ್ದಾರೆ. ಬೇರೆ ಉಪಾಯ ಇಲ್ಲ, ಇನ್ನು ಯಾವುದರಿಂದ ಸೋಲಿಗೆ ತಯಾರಾಗ್ತಾ ಇಲ್ಲ ಭೀಮಸೇನ ದೇವರು. ಹಾಗಾಗಿ ಬ್ರಹ್ಮಾಸ್ತ್ರವನ್ನೇ ಬಿಡ್ತೇನೆ ಅಂತ ಬಿಟ್ಟಿದ್ದಾನೆ. ಏತಸ್ಮಿನ್ ನಂತರೇ ಕೃಷ್ಣೋ ಧರ್ಮಜೇನ ಅರ್ಜುನೇನ ಚ, ಧರ್ಮರಾಜ, ಅರ್ಜುನ ಮತ್ತು ಕೃಷ್ಣ ರಥವನ್ನು ನಡೆಸ್ತಾ ಅರ್ಜುನನ್ನು ಕರೆದುಕೊಂಡು ಬಂದಿದ್ದಾನೆ ಬ್ರಹ್ಮಾಸ್ತ್ರವನ್ನು ಬಿಟ್ಟ ಮೇಲೆ. ತದಾಗಮತ್ ತದಸ್ತ್ರಂಚ ಭೀಮಂ ಚ ಅಮೋಘತಾಂ ನಯತ್. ಅವಧ್ಯ ಭೀಮಸೇನಿಗೆ ಯಾವ ಸಮಸ್ಯೆ ಇಲ್ಲ ಬ್ರಹ್ಮಾಸ್ತ್ರದಿಂದ, ಅವನೇನು ಸಾಯೋದಿಲ್ಲ. ತದಸ್ತ್ರಂ ಅಮೋಘಮೇವ ಚ. ಹಾಗಾಗಿ ಹಿಂದೆ ಏನಾಯಿತು ಅದನ್ನು ಕಥೆ ಹೇಳ್ತಾನೆ ಕೃಷ್ಣ ಪರಮಾತ್ಮ. ನನ್ನ ಈ ಹುಚ್ಚರಂತೆ ವರ್ತನೆ ಮಾಡುವ ಅಶ್ವತ್ಥಾಮಾಚಾರ್ಯರು ನನ್ನ ಊರಿಗೆ ಬಂದಿದ್ದರು, ನನ್ನ ರಾಜ್ಯಕ್ಕೆ ಬಂದಿದ್ದರು. ರಾಜ್ಯಕ್ಕೆ ಬಂದು ಕೃಷ್ಣ ನಿನ್ನೇನು ಸುದರ್ಶನ ಇದೆಯಲ್ಲ ಆ ಸುದರ್ಶನವನ್ನು ನನಗೆ ಕೊಟ್ಟುಬಿಡು, ಸುದರ್ಶನ ಚಕ್ರವನ್ನು. ನಾನು ಪಾಂಡವರನ್ನೆಲ್ಲ ಸಂಹಾರ ಮಾಡಿ ದುರ್ಯೋಧನನಿಗೆ ರಾಜ್ಯವನ್ನು ಒಪ್ಪಿಸಬೇಕು. ಹೇಗಿದೆ ನೋಡ್ರಿ, ಕೃಷ್ಣನ ಹತ್ರ ಬಂದು ಕೃಷ್ಣನ ಅಸ್ತ್ರವನ್ನು ತೆಗೆದುಕೊಂಡು ಕೃಷ್ಣನ ಭಕ್ತರನ್ನು ಸಂಹಾರ ಮಾಡಿ ದುರ್ಯೋಧನನಿಗೆ ರಾಜ್ಯ ಕೊಡಬೇಕಾಗಿದೆ ಅಂತ ಹೇಳೋದಕ್ಕಾಗಿ ಕೃಷ್ಣನ ಮುಂದೆ ಇದನ್ನೆಲ್ಲ ಹೇಳ್ತಾ ಅಶ್ವತ್ಥಾಮಾಚಾರ್ಯ ಬಂದಿದ್ದಾರೆ. ವಿಷ್ಣುನೈವೋಭಯಂ ಯಸ್ಮಾತ್ ಕ್ಲಪ್ತಂ ಭೀಮಾಸ್ತ್ರಮೇವ ತತ ಗಾಯತ್ರಿ ತತ್ರ ಮಂತ್ರೋ ಯದ್ ಬ್ರಹ್ಮ ತಧ್ಯಾನ ದೇವತಾ. ಬ್ರಹ್ಮದೇವರೇ ಆ ಮತ್ತು ಅಸ್ತ್ರಕ್ಕೆ ದೇವತೆ. ಧ್ಯೇಯೋ ನಾರಾಯಣೋ ದೇವೋ ಜಗತ್ ಪ್ರಸವಿತಾ ಸ್ವಯಂ. ಪರಮಾತ್ಮ ಸ್ವಯಂ ಅಸ್ತ್ರ ದೇವತೆ. ಹಾಗಾಗಿ ಅವ್ರಿಗೆ ಯಾವ ಸಮಸ್ಯೆ ಇಲ್ಲ. ಸ್ವಾಯುಧಾನಾಂ ಯಾಚನಂ, ನನ್ನ ಆಯುಧವನ್ನು ಯಾಚನೆ ಮಾಡೋದಕ್ಕಾಗಿ ತಾನು ಬಂದಿದ್ದ. ಅಶಕ್ತಿ. ಆವಾಗ ನಾನೇನು ಮಾಡಿದೆ, ಅವತ್ತು ಆಯ್ತಪ್ಪ ನೀನು ಕೊಡಬೇಕಲ್ಲ, ಬ್ರಾಹ್ಮಣ ನೀನು ಕೇಳಿದ್ದನ್ನು ಕೊಡಬೇಕು ಅಂತ ಹೇಳಿ ಅಸ್ತ್ರವನ್ನು, ನನ್ನ ಚಕ್ರವನ್ನು ತಳಗಿಟ್ಟೆ, ಇದನ್ನು ಎತ್ತುಕೊಂಡು ಹೋಗು, ನೀನು ಏನು ಮಾಡಬೇಕು ಮಾಡು ಅಂತಂದೆ. ಅವನಿಗೆ ಎತ್ತಲಿಕ್ಕೆ ಆಗಲಿಲ್ಲ, ಆ ಸುದರ್ಶನವನ್ನು ಎತ್ತಲಿಕ್ಕೆ ಆಗಲಿಲ್ಲ, ಚಕ್ರವನ್ನು. ಅಶಕ್ತೇನ ತದ್ಧೃತೌ, ಅದನ್ನು ಎತ್ತಲಿಕ್ಕೆ ಆಗಲಿಲ್ಲ. ಹಾಗಾಗಿ ತಿರುಗಿ ಹಾಗೆ ಬಂದ. ಅವನ ಉದ್ದೇಶ ನೋಡ್ರಿ ಏನಿತ್ತು, ಕೃಷ್ಣ ತಿಳಿಸಿಕೊಡ್ತಾನೆ. ಕೃಷ್ಣನಿಂದ ಅಸ್ತ್ರವನ್ನು ಪಡೆದು ಕೃಷ್ಣನ ಭಕ್ತರನ್ನು ಸಂಹಾರ ಮಾಡಿ ಕೃಷ್ಣನ ದ್ವೇಷ ಮಾಡುವ ದುರ್ಯೋಧನನಿಗೆ ರಾಜ್ಯವನ್ನು ಕೊಡಬೇಕು. ಈ ಉದ್ದೇಶ ಒಂದಿತ್ತು ಅಶ್ವತ್ಥಾಮಾಚಾರ್ಯರು. ಪೃಷ್ಟೇನೋಕ್ತಂ ತ್ವಯಾಹೀನಂ ಕೃತ್ವಾ ದುರ್ಯೋಧನಾಯಗಾಂ ದಾತುಂ ತ್ವದಾಯುಧಂ ಮೇದ್ಯ ಮುಕ್ತೋ ಆತ್ಮಯೋನಿತಂ ಮೈವಂ ಕಾರ್ಷಿ ಪುನರಿತಿ ಧ್ಯಾಯತಾಬ್ಧೆ ತಟೆ ತ್ವಮು. ತದಸ್ತ್ರಂ ಪ್ರಜ್ವಲದೃಷ್ಟ್ವಾ ಅಪಂಡಾತ್ಮ ವಿಧಿತ್ಸಯ ಧಾರಯಾಂ ದ್ರೋಣಿನಾ ಮುಕ್ತಂ ಕೃಷ್ಣೇನ ಪ್ರೇತೋರ್ಜುನ. ಆಗ ಆ ಬ್ರಹ್ಮಾಸ್ತ್ರ ಶಾಂತ ಆಗಲಿಕ್ಕಂತೂ ಸಾಧ್ಯವಿಲ್ಲ. ಅದರಿಂದ ನಾವು ಅಪಾಯಕ್ಕೆ ಒಳಗಾಗಿದ್ದೇವೆ. ಆ ಅಪಾಯದಿಂದ ದೂರ ಆಗಬೇಕು ಅಂತಾದರೆ ನಾವು ಬ್ರಹ್ಮಾಸ್ತ್ರವನ್ನೇ ಬಿಡಬೇಕು ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳಿ ಬ್ರಹ್ಮಾಸ್ತ್ರವನ್ನು ಬಿಡಿಸ್ತಾನೆ. ಅಶ್ವತ್ಥಾಮಾಚಾರ್ಯರು
ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ. ಬ್ರಹ್ಮಾಸ್ತ್ರವನ್ನು ಬಿಟ್ಟ ಮೇಲೆ ಕೃಷ್ಣನೂ ಅರ್ಜುನನಿಗೆ ಹೇಳಿ ಬ್ರಹ್ಮಾಸ್ತ್ರವನ್ನು ಬಿಡಿಸ್ತಾನೆ. ಧರಾಯಾಂ ದುರುಣಿನ ಮುಕ್ತಂ ಕೃಷ್ಣೇನ ಪ್ರೇರಿತೋರ್ಜುನ. ಆಗ ಮತ್ತು ಅರ್ಜುನ ಬ್ರಹ್ಮಾಸ್ತ್ರಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ಏನು ಬ್ರಹ್ಮಾಸ್ತ್ರ ಪ್ರಾರ್ಥನೆ ಮಾಡ್ತಾನೆ? ಸ್ವಸ್ತ್ಯಸ್ತು ದ್ರೋಣಪುತ್ರಾಯ. ನನ್ನ ಹತ್ರ ಉತ್ತರ ಇಲ್ಲ ಅಂತ ಹೇಳಿ ಬ್ರಹ್ಮಾಸ್ತ್ರ ಬಿಟ್ಟಿದ್ದು ಹೊರತು ಅಶ್ವತ್ಥಾಮಾಚಾರ್ಯ ಸಾಯ್ಬೇಕಂತಲ್ಲ. ಹಾಗಾಗಿ ದ್ರೋಣಪುತ್ರನಾದ ಅಶ್ವತ್ಥಾಮನಿಗೆ ಏನೂ ಆಗಬಾರದು. ಭೂತೇಭ್ಯೋ ಮಖ್ಯಮೇವಚ, ಯಾವ ಪ್ರಾಣಿಗಳಿಗೆ ಏನಾಗಬಾರದು, ಜಗತ್ತಿಗೆ ಏನು ಅನಾಹುತ ಆಗಬಾರದು. ಇತಿಬ್ರವಂ ತದೇವಾಸ್ತ್ರಂ ಅಸ್ತ್ರಶಾಂತೆ ವಿಸರ್ಜಯತ್. ಕೇವಲ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದು ಯಾಕೆ? ದುರಾಲೋಚನೆಯಲ್ಲ, ಕೆಟ್ಟ ಉದ್ದೇಶವಲ್ಲ, ದ್ರೋಣಪುತ್ರನಿಗೆ ನಾಶವಾಗಬೇಕು ಅಂತಲ್ಲ. ದ್ರೋಣಪುತ್ರ ಬಿಟ್ಟ ಅಸ್ತ್ರಕ್ಕೆ ಪ್ರತಿಯಾಗಿ ಬಿಟ್ಟು ಶಾಂತವಾಗಬೇಕು ಅನ್ನೋ ಸಲುವಾಗಿ ಹೊರತು ಬೇರೆ ಉದ್ದೇಶದಿಂದಲ್ಲ ಅಂತ ಬ್ರಹ್ಮಾಸ್ತ್ರವನ್ನು ಅಭಿಮಾನಿಯಾದ ಬ್ರಹ್ಮದೇವರಿಗೆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದನ್ನು ಬಿಡ್ತಾನೆ. ಆಯಿತು, ಅಶ್ವತ್ಥಾಮಾಚಾರ್ಯರು ತನ್ನ ಮಕ್ಕಳನ್ನು ಸಂಹಾರ ಮಾಡಿದ್ದಾರೆ. ಮಕ್ಕಳನ್ನು ಸಂಹಾರ ಮಾಡಿ ಬಿಟ್ಟ ಅಸ್ತ್ರಕ್ಕೆ ಪ್ರತಿಯಾಗಿ ಅವರನ್ನು ಸಂಹಾರ ಮಾಡಬೇಕು ಅಂತ ಬಿಡಬೇಕಲ್ಲ. ಅದು ಬಿಟ್ಟು ಅವ್ರಿಗೆ ಏನೂ ಆಗಬಾರದು ಅಂತ ಬಿಟ್ಟಲ್ಲ ಅರ್ಜುನ. ಯಾಕೆ ಅಂದರೆ ಅವನು ಗುರುಪುತ್ರ. ಏನೇ ತಪ್ಪು ಮಾಡಿದರೂ ಅದನ್ನು ನೋಡ್ಕೊಳ್ಳಿಕ್ಕೆ ದೇವರಿದ್ದಾನೆ. ನಾವು ಶಿಕ್ಷೆ ಕೊಡಲಿಕ್ಕೆ ಯಾರೂ ಅಲ್ಲ. ಹಾಗಾಗಿ ನಾವು ಸಂಹಾರ ಮಾಡಬಾರದು. ಬ್ರಾಹ್ಮಣವನು, ಗುರುಪುತ್ರವನು, ಗುರುಭಕ್ತ್ಯ ತಥೋದ್ರೋಣಿ, ಗುರುಗಳ ಮೇಲೆ ಬಹಳ ಭಕ್ತಿ. ಹಾಗಾಗಿ ಗುರುಪುತ್ರನನ್ನು ಏನೂ ಮಾಡಬಾರದು, ಏನೂ ಆಗಬಾರದು ಗುರುಪುತ್ರನಿಗೆ ಅಂತ ಹೇಳಿ ಸ್ವಸ್ತ್ಯಸ್ಥಿತ್ಯಾಹ ವಾಸವಿಹಿ. ಈ ಕಾರಣಕ್ಕಾಗಿ ಅರ್ಜುನ ಈ ಬ್ರಹ್ಮಾಸ್ತ್ರದಿಂದ ಅವನಿಗೆ ಏನಾಗಬಾರದು ಅಂತ ದೇವರನ್ನು ಸ್ಮರಿಸಿ ಅಸ್ತ್ರವನ್ನು ಬಿಟ್ಟದ್ದು. ಎಷ್ಟು ಮಹತ್ವದ ವಿಚಾರ ಇದೆ ನೋಡಿ. ಬ್ರಾಹ್ಮಣ, ಅದರಲ್ಲಿಯೂ ಗುರುಗಳ ಮಗ. ಹಾಗಾಗಿ ತನ್ನ ಮಕ್ಕಳನ್ನು ಸಂಹಾರ ಮಾಡಿದರೂ ಅವನಿಗೆ ಏನಾಗಬಾರದು ಅಂತ ಬಯಸಿ ಅಸ್ತ್ರವನ್ನು ಬಿಟ್ಟಾನೆ, ಕೇವಲ ಅಸ್ತ್ರ ಶಾಂತಿಗಾಗಿ. ಹೀಗೆ ವಿಚಾರ ಬರುವುದು ಬಹಳ ಕಠಿಣ. ಅವನು ನನಗೆ ಪೀಡೆ ಕೊಟ್ಟಿದ್ದಾನೆ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ, ನನ್ನ ರಾಜ್ಯಕ್ಕೆ ಪೀಡೆ ಕೊಟ್ಟಿದ್ದಾನೆ ಅಂದಮೇಲೆ ಅವನು ಬೇಕಾದಾಗಿರಲಿ, ಅವನನ್ನು ಸಂಹಾರ ಮಾಡುವ ಕೆಲಸ ನಂದು ಅಂತ ಹೇಳಿ ನಾವು ಭಾವಿಸಿ ಮುಂದೆ ಹೊರಡ್ತೇವೆ. ಆದರೆ ಇಲ್ಲಿ ಹಾಗಿಲ್ಲ. ತದಾ ಅಸ್ತ್ರಯೋಸ್ತು ಸಂಯೋಗೇ ಭೂತಾನಾಂ ಸಂಹೃತಿರ್ಭವೇತ್. ಆ ಅಸ್ತ್ರಗಳು ಎರಡೂ ಸಂಯೋಗವಾಯಿತು, ಎರಡೂ ಕೂಡಿತು ಅಂದರೆ ಎಲ್ಲ ಭೂತಗಳಿಗೆ ಸಂಹೃತಿ, ನಾಶವಾಗ್ತದೆ. ಭೂತಾನಾಂ ನಾಶಕ ಧ್ರುವಂ, ಎಲ್ಲ ಜಗತ್ತು ಪ್ರಳಯವಾಗಿ ಹೋಗ್ತದೆ. ಇಷ್ಟು ಸಮಸ್ಯೆ ಇದೆ. ಹಾಗಾಗಿ ತಸ್ಮಾನ್ ನಿವಾರಯನ್ ಯೋಗಂ ತಯೋರ್ಮಧ್ಯೆ ಭವತ್ಕ್ಷಣ. ಕೃಷ್ಣ ಇದ್ದಾನೆ, ಇಬ್ಬರೂ ಅಸ್ತ್ರಗಳನ್ನು ಬಿಟ್ಟಿದ್ದಾರೆ. ಆಗ ಸ್ವಯಂ ವೇದವ್ಯಾಸದೇವರು ಅನಂತ ಶಕ್ತಿ ಸಂಪನ್ನರಾದ, ಎಲ್ಲವನ್ನೂ ಸಮರ್ಥನೆ ಮಾಡುವ, ಎಲ್ಲವನ್ನೂ ತಡೆಯುವ ಸಾಮರ್ಥ್ಯ ಇದ್ದಂತಹ ವೇದವ್ಯಾಸದೇವರು ಆಗ ಆವಿರ್ಭೂತರಾಗ್ತಾರೆ. ನಿಸ್ಸೀಮ ಶಕ್ತಿ ಪರಮ ಕೃಷ್ಣ ಸತ್ಯವತೀ ಸುತಃ. ಆಗ ಏನು ಮಾಡ್ತಾ ಇದ್ದೀರಿ ನೀವು? ಯಾಕೆ ಯುದ್ಧ ಮಾಡ್ತಾ ಇದ್ದೀರಿ? ನಿಮ್ಮ ಸಲುವಾಗಿ ಜಗತ್ತನ್ನು ನಾಶ ಮಾಡುವುದು ಸರಿಯಲ್ಲ. ಸಂಸ್ಥಾಪ್ಯ ಅಸ್ತ್ರದ್ವಯಂ ದೂರೇ ತವಾಹ ಪುರುಷೋತ್ತಮ. ಆ ಅಸ್ತ್ರದ ಎರಡೂವನ್ನು ಬಂದು ಬಡೆದು ತೊಂದರೆ ಆಗೋಕ್ಕಿಂತ ಮುಂಚಿತವಾಗಿ ವೇದವ್ಯಾಸ ದೇವರು ಬಂದು ಇನ್ನು ಭೂಮಿ ರಕ್ಷಣೆ ಆಗಬೇಕು, ಭೂಮಿ ನಾಶವಾಗುವ ಕಾಲವಲ್ಲ. ಹಾಗಾಗಿ ಅಸ್ತ್ರಗಳನ್ನು ರಕ್ಷಣೆ ಮಾಡ್ತಾರೆ, ಅಸ್ತ್ರಗಳನ್ನು ತಡಿತಾರೆ ವೇದವ್ಯಾಸ ದೇವರು. ಸಂತಿ ಶಸ್ತ್ರವಿಧ ಪೂರ್ವಂ ಪ್ರಾಯ ಚೇತತ್ತೈ ಕೃತಂ ಲೋಕೋಪಗದ್ರವ್ಯ ಕರ್ಮ ಸಂತಃ ಕುರ್ಯು ಸತಂ ಕ್ವಚಿತ ಇತ್ಯುಕ್ತೋ ಫಲ್ಗುಣ ಪ್ರಾಹ ಮಯಾ ಮುಕ್ತಂ ಮಹಾಪತಿ. ಏನಪ್ಪ ಅರ್ಜುನ, ಏನು ಹುಚ್ಚತನ ಮಾಡ್ತಾ ಇದೆಯೋ? ಅವರು ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ ಅಂತ ಹೇಳಿ ನೀನು ಬ್ರಹ್ಮಾಸ್ತ್ರ ಬಿಡ್ತೀಯಾ? ಇದರಿಂದ ಏನು ವಿನಾಶವಾಗ್ತದೆ ಅಂತ ತಿಳಿದಿಲ್ಲ ನಿನಗೆ? ಗೊತ್ತಿಲ್ವಾ ನಿನಗೆ? ಬ್ರಹ್ಮಾಸ್ತ್ರ ದ್ವಯಗಳು ಸಂಘರ್ಷವಾದರೆ ಏನು ಆಪತ್ತು ಬರ್ತದೆ ಗೊತ್ತಿಲ್ವಾ ನಿನಗೆ? ಅಂದಾಗ ಅರ್ಜುನ ಉತ್ತರ ಕೊಡ್ತಾನೆ, ಸ್ವಾಮಿ, ಲೋಕ ನಾಶವಾಗಬೇಕು, ಎಲ್ಲರಿಗೂ ತೊಂದರೆ ಆಗಬೇಕು ಅಂತನೂ ಸಲುವಾಗಿ ನಾನು ಬಿಟ್ಟದ್ದಲ್ಲ. ಮತ್ತು ಹಾಗಾದರೆ ಯಾಕೆ ಬಿಟ್ಟಿ ನೀನು? ನನಗೆ ಆಪತ್ತು ಬಂದಿತ್ತು, ಮಹಾಪದಿ ಮಯಾ ಮುಕ್ತಂ ಮಹಾಪದಿ ಶಾಂತ್ಯರ್ಥಮೇವ. ಆ ಅಸ್ತ್ರ ಶಾಂತವಾಗಬೇಕು ಅನ್ನೋ ಸಲುವಾಗಿ ಬಿಟ್ಟದ್ದೇ ಹೊರತು ಬೇರೆದಲ್ಲ. ವಿಭೋ ಕ್ಷಂತವ್ಯಂ ಭವತಾತಃ. ಹಾಗಾದರೆ ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ಕ್ಷಮೆ ಮಾಡ್ರಿ ಅಂತ ವೇದವ್ಯಾಸದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ ಅರ್ಜುನ. ಇಷ್ಟು ಸಮಸ್ಯೆ.
ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರ ಬಡದರೆ ಪ್ರಳಯವಾಗಿ ಹೋಗ್ತದೆ. ಆ ವಿಚಾರ ಗೊತ್ತಿರಬೇಕು ನಿನಗೆ. ಹಾಗಾಗಿ ಅದನ್ನು ಉಪಸಂಹಾರ ಮಾಡು ನೀನು. ದ್ರೋಣಿರಪ್ಪೇವಾಹ ತೌ ವೇದಪತಿರಬ್ರವೀ ನಿವರ್ತ್ಯತಾಂ ಅಸ್ತ್ರಮಿತಿ ಶಕ್ರಸೂನುಸ್ತಥಾಕರು. ಆಗ ವೇದವ್ಯಾಸದೇವರು ಹೇಳ್ತಾರೆ, ಈ ಅಸ್ತ್ರವನ್ನು ಪುನಃ ಉಪಸಂಹಾರ ಮಾಡಿಕೊಳ್ಳಿ ನೀವಿಬ್ಬರು ಅಂದಾಗ ಕೃಷ್ಣ ಮಧ್ಯದಲ್ಲಿ ಬಂದು ವೇದವ್ಯಾಸದೇವರನ್ನು ಕುರಿತು ಈ ಮಾತಾಡ್ತಾನೆ. ಅರ್ಜುನನಿಗೆ ಉಪಸಂಹಾರ ಮಾಡಲು ಸಾಧ್ಯವಿದೆ, ಆದರೆ ಅಶ್ವತ್ಥಾಮಾಚಾರ್ಯರಿಗೆ ಉಪಸಂಹಾರ ಮಾಡಲು ಸಾಧ್ಯವಿಲ್ಲ. ಯಾಕೆ? ಅವನು ಬ್ರಹ್ಮಚರ್ಯವನ್ನು ಕಳೆದುಕೊಂಡು ಬಿಟ್ಟಿದ್ದಾನೆ. ಯಾರು? ಅಶ್ವತ್ಥಾಮಾಚಾರ್ಯರು. ಕ್ಷತ್ರತೇಜ ಬ್ರಹ್ಮಚಾರಿ ಕೌರವಾದಪಿ ಪಾಂಡವ ನಿವರ್ತನೆ ತತಃಶಕ್ತೋ ನಾಯಂ ದ್ರೋಣಾತ್ಮಜೋಪಿ ಸನ್. ಅರ್ಜುನ ಬ್ರಹ್ಮಚರ್ಯವನ್ನು ಕಳೆದುಕೊಂಡಿಲ್ಲ, ಕ್ಷತ್ರಧರ್ಮದ ನಿರತನಾಗಿದ್ದಾನೆ. ಹಾಗಾಗಿ ಅವನಿಗೆ ತಿರುವು ಮಾಡಿಕೊಳ್ಳಲು, ಅಂದರೆ ಮತ್ತೆ ಪುನಃ ಅಸ್ತ್ರವನ್ನು ಉಪಸಂಹಾರ ಮಾಡಿಕೊಳ್ಳಲು ಸಾಧ್ಯವಾಯಿತು. ಉಪಸಂಹಾರ ಮಾಡಿಕೊಂಡ. ಇವನು ಯಾಕೆ ಬ್ರಹ್ಮಚರ್ಯವನ್ನು ಕಳೆದುಕೊಂಡ? ಇವನು ಮದುವೆ ಮಾಡಿಕೊಂಡಿಲ್ಲ, ಸಂತಾನ ಪಡೆದಿಲ್ಲ. ಸಂತಾನವನ್ನು ಪಡೆಯುವುದು ಬ್ರಹ್ಮಚರ್ಯ ಹಾಳು ಮಾಡಿಕೊಂಡಂತೆ ಅಲ್ಲ. ಸಂತಾನ ಪಡೆಯುವುದು ಶಾಸ್ತ್ರೋಕ್ತವೇ, ವಿಧಿಪೂರ್ವಕವಾಗಿಯೇ ಸಂತಾನವನ್ನು ಪಡೆಯುವುದು. ಆದರೆ ಇನ್ನೊಬ್ಬರ ಹೆಂಡತಿಯಲ್ಲಿ ಸಂತಾನ ಕೊಡ್ತೇನೆ ಅಂತ ತಾನು ಬಾಯಿ ಮಾತು ಆಡಿದ್ದಾನಲ್ಲ, ಕೊಟ್ಟಿಲ್ಲ, ಬಾಯಿ ಮಾತು ಆಡಿದ್ದಾನಲ್ಲ, ಅದರಿಂದ ಬ್ರಹ್ಮಚಾರಿ ಹಾಳು ಮಾಡಿಕೊಂಡ. ಬಾಯಿ ಮಾತು ಆಡಿದ್ದಕ್ಕೆ ಕೃಷ್ಣ ಪರಮಾತ್ಮ ಅದನ್ನು ಕೋಟ್ ಮಾಡ್ತಾನೆ, ಅದನ್ನು ಎಚ್ಚರ ಕೊಟ್ಟು ತಿಳಿಸ್ತಾನೆ. ಕ್ಷತ್ರತೇಜ ಬ್ರಹ್ಮಚಾರಿ ಕೌರವಾದಪಿ ಪಾಂಡವ ನಿವರ್ತನೆ ತಥೋ ಶಕ್ತೋ ನಾಯಂ ದ್ರೋಣಾತ್ಮಜೋಪಿ ಸನ್. ಅಬ್ರಹ್ಮಚರ್ಯಾದಿತ್ಯುಕ್ತೆ ವ್ಯಾಸೋ ದ್ರೋಣಿರಭಾಷತ. ಅವ ಬ್ರಹ್ಮಚಾರಿನವ. ಹಾಗಾಗಿ ಅವನಿಗೆ ಶಕ್ತಿ ಇಲ್ಲ ಅದನ್ನು ಉಪಸಂಹಾರ ಮಾಡಿಕೊಳ್ಳೋದು. ಹಾಗಾಗಿ ಆಗ ಏನು ಮಾಡಬೇಕು? ಹಾಗಾದರೆ ನಿವರ್ತನ ಸಮರ್ಥಸ್ತ್ವಂ ದೇಹಿ ನೈಸರ್ಗಿಕಂ ಮಣಿಂ. ಹಾಗಾಗಿ ನಿವರ್ತನೆ ಮಾಡಿಕೊಳ್ಳಲಿಕ್ಕೆ ನೀನು ಸಮರ್ಥನಾಗಿಲ್ಲ. ನೈಸರ್ಗಿಕವಾದ ಒಂದು ಮಣಿ ಇದೆ ಅವನಿಗೆ, ಹಣಿಗೆ. ಹುಟ್ಟುವಾಗಲೇನೆ ತನ್ನ ದೇಹ ಜೊತೆಗೆ ಮಣಿ ಇದ್ದು ಹುಟ್ಟಿಕೊಂಡಿದ್ದಾನೆ. ಯಾರು? ಅಶ್ವತ್ಥಾಮಾಚಾರ್ಯರು. ಹಾಗಾಗಿ ಆ ಮಣಿಯನ್ನು ಕತ್ತರಿಸಿ ತೆಗೆದು ನೀನು ಭೀಮನಿಗೆ ಕೊಟ್ಬಿಡು. ಇದೇ ನಿನ್ನ ಪ್ರಾಯಶ್ಚಿತ್ತ. ಜಿತಪ್ರಾಗೇವ ಭೀಮೇನ ಭೀಮಾಯ ಏವ ಮಹಾಪ್ರಭಂ ಅಪಿ ಕೇವಲ ವಾಚ ಪಾರ್ಥೇಭ್ಯೋಸ್ತ್ರಂ ನಿವರ್ತಯ. ಕೇವಲ ಬಾಯಿ ಮಾತಿನಿಂದ ಹೇಳಿಬಿಡು ನೀನು, ಅಸ್ತ್ರವನ್ನು ನಾನು ತಗೊಂಡಿದ್ದೇನೆ ಅಂತ ಹೇಳಿಬಿಡು. ಅರ್ಜುನ ಅದನ್ನು ಉಪಸಂಹಾರ ಮಾಡಿಕೊಂಡು ಬಿಡ್ತಾನೆ. ಇದು ಹೇಗಿದೆ ಅಂದರೆ, ಬ್ರಹ್ಮಾಸ್ತ್ರ ಅದನ್ನು ಬಳಸುವಾಗ ಏನೆಲ್ಲ ಇರಬೇಕು ನೋಡ್ರಿ. ಮೊದಲಿಗೆ ಬ್ರಹ್ಮಚರ್ಯ ಇರಬೇಕು, ತಾನು ಯೋಗ್ಯನಾಗಿರಬೇಕು. ಮಂತ್ರವನ್ನು ಪಠನ ಮಾಡುವ ಬ್ರಾಹ್ಮಣ ಮಂತ್ರವನ್ನು ಅಂದಾಗ, ಹೇಳಿದಾಗ, ಹೋಮ ಮಾಡಿದಾಗ, ಹವನ ಮಾಡಿದಾಗ ಅದರಿಂದ ಫಲ ಸಿಗಬೇಕು ಅಂತಾದರೆ ಬ್ರಾಹ್ಮಣ ಮೊದಲಿಗೆ ಶುದ್ಧನಾಗಿರಬೇಕು, ಅನುಷ್ಠಾನದಲ್ಲಿ ಇರಬೇಕು. ಆ ವೇದಗಳು ಹಸಿದು ಹೋಗಬಾರದು. ಆ ವೇದಗಳನ್ನು ಮೇಲಿಂದ ಮೇಲೆ ಪಠನ ಮಾಡ್ತಿರ್ಬೇಕು ಅವನು. ಅಂದಾಗ ಆ ವೇದ ಮಂತ್ರದಿಂದ ಮಾಡಿದ ಕರ್ಮದಿಂದ ಫಲ ಸಿಗ್ತದೆ. ಹೇಗೆ ಬ್ರಾಹ್ಮಣನಿಗೋ ಹಾಗೆ ಎಲ್ಲರಿಗೂ ಒಂದೊಂದು ನಿಯಮ ಇದೆ. ಕ್ಷತ್ರಿಯರಿಗೂ ನಿಯಮ ಇದೆ. ಅವನು ವೇದವನ್ನು ಅಂತ ಇರ್ತಾನೆ. ಕ್ಷತ್ರಿಯನು ಮಂತ್ರಗಳನ್ನು ಉಪದೇಶ ಪಡಿತಾನೆ, ಮಂತ್ರಗಳನ್ನು ಪಠನ ಮಾಡ್ತಿರ್ತಾನೆ. ಅವನು ಬ್ರಹ್ಮಚರ್ಯದಲ್ಲಿ ಇದ್ದಾಗಲೇ ಇವೆಲ್ಲ ಆಗ್ತದಿಲ್ಲ, ಆಗುವುದಿಲ್ಲ. ಪ್ರಧಾನವಾದದ್ದು ಅದು. ವಾಚ ಪಾರ್ಥೇಭ್ಯೋಸ್ತ್ರಂ ನಿವರ್ತಯ. ನನ್ನ ಅಸ್ತ್ರವನ್ನು ಹಿಂದೆ ತೆಗೆದುಕೊಂಡಿದ್ದೇನೆ ಅಂತ ಕೇವಲ ಮಾತಿನಿಂದ ಹೇಳಿಬಿಡು, ಅದು ಅಸ್ತ್ರ. ಅರ್ಜುನ ಅದನ್ನು ಹಿಂದೆ ತೆಗೆದುಕೊಳ್ಳುತ್ತಾನೆ ಅಂತ ವೇದವ್ಯಾಸದೇವರು ಈ ಮಾತನ್ನು ಹೇಳ್ತಾರೆ. ವೇದವ್ಯಾಸದೇವರು ಹೇಳಿದ್ದೇನು, ಕೃಷ್ಣ ಹೇಳಿದ್ದೇನು. ಕೃಷ್ಣ ಅವನಿಗೆ ತಿರುಗಿ ವಾಪಸ್ ಅಸ್ತ್ರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಬ್ರಹ್ಮಚರ್ಯ ಕಳೆದುಕೊಂಡಿದ್ದಾನೆ. ಹಾಗಾಗಿ ಅದಕ್ಕೆ ಪ್ರಾಯಶ್ಚಿತ್ತಕ್ಕಾಗಿ ಏನು ಮಾಡಬೇಕು? ಭೀಮನಿಂದ ಸೋತಿದ್ದಾನೆ. ಭೀಮನಿಗೆ ತನ್ನಲ್ಲಿ ನೈಜವಾದ ಮಣಿಯನ್ನು ತೆಗೆದುಕೊಂಡು ಬೇಕು. ಮತ್ತು ಬ್ರಹ್ಮಾಸ್ತ್ರ ನಾನು ಹಿಂದೆ ತೆಗೆದುಕೊಂಡಿದ್ದೇನೆ ಅಂತ ಬಾಯಿ ಮಾತು ಹೇಳಿದರೆ ಸಾಕು, ಪರಿಹಾರವಾಗ್ತದೆ. ಖಡ್ಗದಿಂದ, ಒಂದು ಚಾಕು ಇರ್ತದಲ್ಲ ಸಣ್ಣದು, ಆ ಚಾಕು ಖಡ್ಗದಿಂದ ಹಿಡಿದು ಆ ಮಣಿಯನ್ನು ಕಿತ್ತಿ ತಾನು ಕೊಡ್ತಾನೆ.
ಯಾರಿಗೆ? ಭೀಮನಿಗೆ. ಇತ್ಯುಕ್ತೋ ಮೂರ್ಧಜಂ ರತ್ನಂ ಜರಾ ಮರಣ ವಿನಾಶನಂ, ಜರಾ ಮರಣನಾಶನಂ. ಆ ಮಣಿಗೆ ಏನು ಶಕ್ತಿ ಇತ್ತು ಗೊತ್ತಾ? ಏನು ಶಕ್ತಿ ಇತ್ತು ಗೊತ್ತಾ? ಮುಪ್ಪು ಬರದೇ ಇದ್ದಂತೆ ಮಾಡ್ತಾ ಇತ್ತು. ಲವಲವ ಯೌವನ, ಆ ಯೌವನದಲ್ಲೇ ಇರ್ತಿದ್ದ. ಸಾಕಾಗ್ತಿದ್ದಿಲ್ಲ, ಸುಸ್ತಾಗ್ತಿದ್ದಿಲ್ಲ, ನೀರಡಿಕೆ ಆಗ್ತಿದ್ದಿಲ್ಲ, ದುರ್ಗಂಧ ಬರ್ತಾ ಇದ್ದಿಲ್ಲ ಮೈಯಿಂದ, ದುರ್ಗಂಧ ದುರ್ವಾಸನೆ ಬರ್ತಾ ಇದ್ದಿಲ್ಲ. ಅಷ್ಟು ಶಕ್ತಿ ಇತ್ತು ಆ ಮಣಿ ಇದ್ದಾಗ. ನೋಡ್ರಿ ಹೇಳ್ತಾರೆ, ಜರಾ ಮರಣನಾಶನಂ ಕ್ಷುತ್ರುಟ್ ಶಮಾಪಹಂ. ಹಸಿವಿ ನೀರಡಿಕೆ ಆಗ್ತಿದ್ದಿಲ್ಲ, ಶ್ರಮ ಆಗ್ತಿದ್ದಿಲ್ಲ. ದಿವ್ಯಂ, ಅತ್ಯಂತ ಯಾವಾಗಲೂ ಫ್ರೆಶ್ ಇರ್ತಿದ್ದ ಮನುಷ್ಯ. ಗಂಧ ಧ್ವಾಂತ, ಕತ್ತಲೆಯಲ್ಲಿ ಹೋದರೆ ಆ ಮಣಿಯಿಂದ ಎಲ್ಲ ಕಡೆಗೆ ಟಾರ್ಚ್ ಹಚ್ಚಿದಂತೆ ಬೆಳಕಿರ್ತಿತ್ತು ಎಲ್ಲ ಕಡೆ. ಹಾಗಾಗ್ಲೇನೆ ಮತ್ತು ದೃಷ್ಟದ್ಯುಮ್ನನ್ನು ಸಂಹಾರ ಮಾಡಬೇಕಾದಾಗ, ಅಂದರೆ ರುಂಡವನ್ನು ಹಾರಿಸಬೇಕಾದಾಗ ಆ ಮಣಿ ಬೆಳಕು ದೃಷ್ಟದ್ಯುಮ್ನಿಗೆ ಬಿತ್ತು. ಓ, ಅಶ್ವತ್ಥಾಮಾಚಾರ್ಯ ಬಂದಿದ್ದಾರೆ ಅಂತ ಗೊತ್ತಾಗಿ ಯುದ್ಧಕ್ಕೆ ಬಂದರೆ ಝಾಡಿಸಿ ಒದ್ದು ಅವನನ್ನು ಸಂಹಾರ ಮಾಡ್ತಾರೆ. ಉಪಪಾಂಡವರನ್ನು ಸಂಹಾರ ಮಾಡಿದ ಮೇಲೆ ಬೆಳಕು ಬರ್ತಿತ್ತು. ಆ ಮಣಿಯನ್ನು ಕಿತ್ತು ಕೂಡಲೇ ಅವನ ಮೈ ದುರ್ಗಂಧ, ಹಸಿವಿ, ನೀರಡಿಕೆ, ಬಾಯಾರಿಕೆ, ಮುಪ್ಪುತನ ಎಲ್ಲ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಇಷ್ಟು ಶಕ್ತಿ ಆ ಮಣಿಗಿತ್ತಂತೆ. ಉದ್ರತ್ಯ ಭೀಮ ಯದದೋ ಮುಕ್ತಾ ಪಂಚೈವ ಪಾಂಡವಾ ಅಸ್ತ್ರಾತ್ತೋ ವೇದಗರ್ಭ ವಾಸವೀಂ ಅಬ್ರವೀತ್ ಇತ್ಯುಕ್ತವಂತಂ ಪ್ರಣಮ್ಯಾಶು ಸಂಜಹಾರಾರ್ಜುನೋಪಿ ತತ್. ತಪ್ಪಾಯಿತು ಅಂತ ಕೇಳಿಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಯದಾವೇಶೋಥ ಗೌತಮ್ಯಾ ಸುತಂ ಐಹಿಕ ಸಂತತೆ ವಾಚಾ ನಿವಾರಯಾಸ್ತ್ರಂ ಮೇ ಇತ್ಯುಕ್ತೋ ದ್ರೋಣಿನಾ ಬ್ರವೀತ್. ಆಗ ಆ ಅಸ್ತ್ರ ಇದು ನಿವಾರಣೆ ಆಗಲಿ ಅಂತ ನೀನು ಮಾತಿನಿಂದ ಹೇಳು, ಅಸ್ತ್ರ ತಿರುಗಿ ಹೋಗ್ಬಿಡ್ತದೆ ಅಂದಾಗ ಕೃಷ್ಣ ಹೇಳ್ತಾನೆ, ಪೂರ್ಣವಾಗಿ ಅಸ್ತ್ರ ನಿವಾರಣೆ ಆಗ್ತದಂತೆ ಹೇಳು ನೀನು. ಅಂದರೆ ಏನು ಅಭಿಪ್ರಾಯ? ಅಂದರೆ ಪಾಂಡವರಿಗೆ ಇನ್ನ ಮೇಲೆ ಎಂದೂ ಬ್ರಹ್ಮಾಸ್ತ್ರ ಏನೂ ಮಾಡೋದಿಲ್ಲ, ಪಾಂಡವರಿಂದ ನಿವರ್ತನೆ ಮಾಡ್ತಾ ಇದ್ದೇನೆ, ವಾಪಸ್ ತಗೋತಾ ಇದ್ದೇನೆ ಅಂತ ಹೇಳು ನೀನು. ಅವನಂತಾನೆ, ಮುಂದೆ ಉತ್ತರಾದೇವಿ ಇದ್ದಾಳೆ, ಉತ್ತರಾದೇವಿ ಗರ್ಭದ ಮೇಲೆ ನಾನು ಈ ಬ್ರಹ್ಮಾಸ್ತ್ರವನ್ನು ಮತ್ತೆ ಪುನಃ ಪ್ರಯೋಗ ಮಾಡೋನಿದ್ದೇನೆ, ಹಾಗಾಗಿ ಇಲ್ಲ ಅಂತ ಹೇಳೋದಿಲ್ಲ ನಾನು ಅಂತಂದವನು. ಪಕ್ಷಪಾತಾತ್ ಕೃಷ್ಣ ಅಂತಾನೆ. ಕೃಷ್ಣನಿಗೆ ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ನೀನು ನಿನ್ನ ತಂಗಿ ಮಗ ಅಂತ ಹೇಳಿ ಪಕ್ಷಪಾತ ಮಾಡ್ತಾ ಇದ್ದಿ ನೀನು ಅಂತಂದಾಗ, ಹಾಗಾಗಿ ಪಕ್ಷಪಾದಾದಿಚ್ಛಸಿ ತ್ವಂ ಭಾಗಿನೇ ಯಸ್ಯ ಸಂತತಿ. ನಿನ್ನ ತಂಗಿ ಮಗ ಅದು ಕೂಸು, ಹಾಗಾಗಿ ಅವನ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಡ ಅಂತ ನೀನು ಹೇಳ್ತಾ ಇದ್ದೆ, ಹಾಗಾಗಿ ನಾನು ಬಿಡವನೇ, ಈಗ ಉಪಸಂಹಾರ ಮಾಡಬೇಕು, ಉಪಸಂಹಾರ ಆಗಲಿ ಅಂತ ಇಷ್ಟೇ ಬಾಯಿ ಮಾತಿಂದ ಹೇಳ್ತೇನೆ, ಹೊರತು ಪಾಂಡವರ ಮೇಲೆ ಬಿಡುವುದಿಲ್ಲ ಅಂತಿಲ್ಲ. ತತ್ರೈವ ಪಾತಯಾಮಿ ಅಸ್ತ್ರ ಉತ್ತರ ಗರ್ಭ ಸಕೃಂತತೆ. ಉತ್ತರಾದೇವಿ ಗರ್ಭದ ಮೇಲೆ ನಾನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವನೇ ಅಂತ ಹೇಳಿದ ಅಶ್ವತ್ಥಾಮಾಚಾರ್ಯರು. ಆಗ ಕೃಷ್ಣ ಹೇಳ್ತಾನೆ, ಹೌದಾ, ಹಾಗೆ ಮಾಡ್ತೀಯಾ? ವಾಸುದೇವ ಪುನಃ ಪ್ರಾಹ ಯದಿ ಹಂತವ್ಯ ಏವತೆ ಗರ್ಭಸ್ತಥಾಪಿ ನೇವಾಸ್ತ್ರಂ ಪಾದಯಸ್ಮಿನ್ ಕಥಂಚನ. ಬೇಕಾದ ಅಸ್ತ್ರವನ್ನು ಬಿಡೋ, ಬ್ರಹ್ಮಾಸ್ತ್ರವನ್ನು ಬಿಡು, ನಾನು ರಕ್ಷಣೆ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ನಾನು ರಕ್ಷಣೆ ಮಾಡ್ತೇನೆ. ಅಭಿಮನ್ಯೋ ಮೃತಸ್ಸೇವ. ಇಷ್ಟಾಗಿ ನಿನಗೆ ಈ ಅಸ್ತ್ರ ಎಲ್ಲಾದರೂ ಹೋಗಬೇಕು ಅಂತಿದ್ರೆ, ಅಭಿಮನ್ಯು ಸತ್ತಿದ್ದಾನೆ, ಅವನ ದೇಹ ಬಿದ್ದಿದೆ, ಅಲ್ಲಿ ಹೋಗಿ ಬಿಡು, ಇದನ್ನು ಸತ್ತ ದೇಹದ ಮೇಲೆ ಹೋಗಿ ಬ್ರಹ್ಮಾಸ್ತ್ರವನ್ನು ಬಿಡು. ಬೆಳೆಯುವ ಕೂಸು ಗರ್ಭ ಅದರ ಮೇಲೆ ಬಿಡತಕ್ಕದ್ದಲ್ಲ ಅಂತ ಹೇಳ್ತಾನೆ. ಏವಂ ತ್ವದಸ್ತ್ರ ನಿಹತಂ ಗರ್ಭ ಮುಜ್ಜೀವಯಾಮ್ಯಹಂ. ನೀನು ಬೇಕಾದ ಬಿಟ್ಟರು ಗರ್ಭವನ್ನು ಮತ್ತೆ ಪುನಃ ನಾನು ಬೆಳೆಸ್ತೇನೆ, ರಕ್ಷಣೆ ಮಾಡ್ತೇನೆ. ಪರೀಕ್ಷಿತನ ವೆಳ್ಳಕ್ಕೆ ಆದದ್ದಿದು. ಕುಂತಿ ಪ್ರಾರ್ಥನೆಯೂ ಮಾಡ್ತಾಳೆ ಈ ವಿಷಯದಲ್ಲಿ. ಪಾತಯೇ ಗರ್ಭಮೇವಾಹಂ ಇತ್ಯೂಜೆ ಗೌತಮೀ ಸುತಃ. ಇಲ್ಲ, ನಾನು ಗರ್ಭವನ್ನು ಸಂಹಾರ ಮಾಡವನೇ. ಯಾಕೆ? ದುರ್ಯೋಧನಿಗೆ ಮಾತು ಕೊಟ್ಟಿದ್ದಾನಲ್ಲ, ಅದು ತಲೆಯಲ್ಲಿ ಅವನಿಗೆ. ಕೃಷ್ಣನ ಜೊತೆಗೆ ವಾದ ಮಾಡ್ತಾ ಇದ್ದಾನೆ, ವಾಕ್ಯಾರ್ಥ ಮಾಡ್ತಾ ಇದ್ದಾನೆ. ಕೃಷ್ಣ ಸಿಟ್ಟಿಗೆ ಬಂದಂತೆ ಮಾಡಿದ. ಕೃಷ್ಣನಿಗೆ ಕಾಮಕ್ರೋಧಾದಿಗಳಿಲ್ಲ. ಕೃಷ್ಣ ಎಂದೂ ಸಿಟ್ಟಿಗೆ ಬಂದಿಲ್ಲ. ಸಮಾಧಾನದಿಂದ ಎಲ್ಲ ಕಡೆಗೂ ತಾನು ಅತ್ಯಂತ ಬುದ್ಧಿವಂತಿಕೆಯಿಂದ ಮಾಡುವ ಕೆಲಸ ಹೇಗೋ ಹಾಗೆ ಎಲ್ಲ ಕೆಲಸವನ್ನು ಪರಮಾತ್ಮ ಮಾಡಿದ್ದು. ಆದರೆ ಇಲ್ಲಿ ಅಶ್ವತ್ಥಾಮಾಚಾರ್ಯರ ಮೇಲೆ ಸಿಟ್ಟಿಗೆ ಬಂದಂತೆ ಮಾಡ್ತಾನೆ. ಅತಃ ವಾಸುದೇವ
ತಂ ಈಶತ್ ಕ್ರುದ್ಧ ಇವ ಪ್ರಭು, ಸ್ವಲ್ಪ ಸಿಟ್ಟಿಗೆ ಬಂದಂತೆ ತಾನು ಮಾಡಿದ ಪರಮಾತ್ಮ. ಮಾಡಿ ಹೇಳ್ತಾನೆ, ಸಂತತಿರ್ ವರ್ಷಸಾಹಸ್ರಂ, ನೀನು ಬೇಕಾದ ಪ್ರಯತ್ನ ಪಡಪ್ಪ, ನಾನು 1000 ವರ್ಷ ಪಾಂಡವರ ಸಂತತಿ ಬೆಳಿಬೇಕು ಉಳಿಬೇಕು ಅಂತ ನನ್ನ ಪ್ರತಿಜ್ಞೆ, ನನ್ನ ಇಚ್ಛೆ ಇದೆ. ಹೀಗಂದಾಗ ಯಾರಿಗೇನಾಗ್ಲಿಕ್ಕೆ ಸಾಧ್ಯತೆ? ದೇವರ ಇಚ್ಛೆ ಇದ್ದಾಗ, ದೇವರ ಅನುಗ್ರಹ ಇದ್ದಾಗ, ದೇವರ ರಕ್ಷಾಕವಚ ಇದ್ದಾಗ ಏನೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಸಂತತಿರ್ ವರ್ಷಸಾಹಸ್ರಂ ಪಾಂಡವಾನಾಂ ಭವೇದ್ ಭುವಿ, ಪಾಂಡವರ ಸಂತತಿ ಭೂಮಿ ಮೇಲೆ 1000 ವರ್ಷ ಇರಬೇಕು ಅಂತ ನನ್ನ ಸಂಕಲ್ಪ. ಹಾಗಾಗಿ ಇರ್ತದೆ, ಯಾರೂ ಏನೂ ಮಾಡಲಿಕ್ಕಾಗುವುದಿಲ್ಲ. ನೀನು ಬಂದರೂ ಸರಿ, ಯಾರು ಬಂದರೂ ಸರಿ, ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕೃಷ್ಣ ಪರಮಾತ್ಮ ಸಿಟ್ಟಿಗೆ ಬಂದು ಮಾತನಾಡ್ತಾರೆ ಅಶ್ವತ್ಥಾಮಾಚಾರ್ಯ ಜೊತೆ. ಮತ್ಪಾಲಿತಂ ನ ಕಶ್ಚಿತ್ತಾಂ ತಾವದ್ ಹಂತುಂ ಕ್ಷಮಕ್ವಚಿತ, ನೀನು ಸಮರ್ಥನೇ ಆಗೋದಿಲ್ಲ, ನಿನಗೆ ತಾಕತ್ತೇ ಬರೋದಿಲ್ಲ, ನಿನಗೆ ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಕೊಡುವನೇ ನಾನು. ನೀನೇನು ಅವನನ್ನು ಸಂಹಾರ ಮಾಡ್ತೀಯೋ, ನಾನು ರಕ್ಷಣೆ ಮಾಡ್ತಾ ಇದ್ದಾಗ ನೀನು ನನ್ನ ಸಂಕಲ್ಪಕ್ಕೆ ಅನುಸರಣೆ ಮಾಡಿದಿ, ಅದಕ್ಕೆ ಒಪ್ಪಂದ ಕೊಟ್ಟಿ ಅಂದರೆ ನಿನಗೆ ಪುಣ್ಯ ಬರ್ತದೆ, ಇಲ್ಲದಿದ್ದರೆ ಪಾಪ ಬರ್ತದೆ. ಜಾನಾಮಿತೆ ಮತಿಂ ದುಷ್ಟಾಂ ಜಿಗಂಸೋ ಪಾರ್ಥ ಸಂತತಿಂ ಮದಾಜ್ಞೆಯ ಸಾ ವಿಫಲ ಭವದ್ರಿ ವಾಂಛಾ ವಿಮುಕ್ಷಾ ವಿಮುಖಸ್ಯ ವಿಷ್ಣು ಯಥೇವ ತೇನೇವ ನರಾಧಿರೂಢೋ ಗಮ್ಯಸ್ತವಸ್ಯಾನ್ನ ಚ ಭೂಮಿ ಭಾಗ. ನನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಿನ್ನ ಸಂಕಲ್ಪ ನಡೆಯುವುದಿಲ್ಲ, ನಾನೇನಂತೇನೋ ಅದೇ ಆಗ್ತದೆ. ದುರ್ಗಂಧಯುಕ್ತ ಕೃಷ್ಣ ಶಾಪ ಕೊಡ್ತಾನೆ, ನನಗೆ ತಿರುಗಿ ಮಾತನಾಡಿದಿ, ನನ್ನ ವಿರುದ್ಧ ಸಂಕಲ್ಪ ಮಾಡ್ತಿ, ನಾನು ಹೇಳಿದ ಮಾತು ಕೇಳೋದಿಲ್ಲ, ನೀನು ದುರ್ಗಂಧಯುಕ್ತನಾಗಿ ಹೋಗು. ಕೃಷ್ಣನ ಶಾಪಗಳಿವೆಲ್ಲ ಕೆಟ್ಟ ವಾಸನೆ ನಿನ್ನ ಮೈಯಿಂದ ಬರಲಿ ಯಾವಾಗಲೂ ಸದಾಕಾಲ. ನೀನು ಭೂಮಿ ಮೇಲೆ ಕಾಲಿಡುವಂತೆ ಆಗುವುದು ಬೇಡ, ನೀನು ಪಿಶಾಚನಂತೆ ವರ್ತನೆ ಮಾಡು. ಎಲ್ಲರ ಬುರುಡಿ ರುಂಡಗಳು ಇರ್ತಾವಲ್ಲ ಅದರ ಮೇಲೆ ನಿನ್ನ ಕಾಲಿಡುವಂತೆ ಆಗಲಿ. ಭೂಸ್ಪರ್ಶ ನಿನಗೆ ಆಗುವುದು ಬೇಡ, ಪಿಶಾಚನಂತೆ ಇರು ನೀನು. ಸದಾಚಾರ, ವನದಲ್ಲಿ ಸದಾಕಾಲ ಸಂಚಾರ ಮಾಡು ನೀನು, ಒಂದು ಕಡೆಗೆ ಸ್ಥಿರವಾಗಿ ಉಳಿಯುವುದು ಬೇಡ. ಸದಾಚರ ಸ್ಯಾದ್ ವಿಪನೇಶು ಮಂದಃ ಯಾವತ್ ಭವಿಷ್ಯಾದ್ ಇಹ ಪಾರ್ಥ ತಂತು ವ್ಯಾಸೋಪಿ ತಂ ಪ್ರಾಹ ತಥೇ ದೇವ. ಕೃಷ್ಣ ಹೇಳಿದ್ದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ಅಲ್ಲೇ ಇರ್ತಾರೆ ಮಹಾನುಭಾವರು. ಕೃಷ್ಣ ಹೇಗೆ ಹೇಳ್ತಾ ಇದ್ದಾನೋ ಹಾಗೆ ಆಗಲಿ. ಅಶ್ವತ್ಥಾಮ, ನೀನು ಹಾಗೆ ಒದ್ದಾಡ್ಸಾಯಿ, ನಿನ್ನ ಮೈಯಿಂದ ದುರ್ಗಂಧ ಬರಲಿ, ಭೂಮಿ ಮೇಲೆ ಕಾಲಿಡುವುದು ಬೇಡ, ಎಲ್ಲ ಕಡೆಗೆ ನಿನ್ನ ಮೈ ತುಂಬೆಲ್ಲ ಗಾಯಗಳಾಗಲಿ ಅಂತ ಹೇಳಿ ಶಾಪ ಕೊಟ್ಟನು. ಕೃಷ್ಣ ಏನು ಶಾಪ ಕೊಟ್ಟಿದ್ದಾನಲ್ಲ ಹಾಗೇ ನಿನಗೆ ಆಗಲಿ. ಕೃಷ್ಣನ ಮಾತಿಗೆ ನನಗೆ ಕೃಷ್ಣನೇ ವೇದವ್ಯಾಸನೇ ಕೃಷ್ಣ. ಕೃಷ್ಣ ಹೇಳಿದ್ದಕ್ಕೆ ನನಗೆ ಸಮ್ಮತಿ ಇದೆ. ಓಂ ಅಂತ ಹೇಳ್ತಾರೆ ವೇದವ್ಯಾಸ ದೇವರು ಕೂಡ. ರೂಪದ್ವಯೇನಾಪಿ ಹರಿಸ್ತಥೋಕ್ತ ಜಗಾದ ಕಾಲೀ ತನಯಂಚ ಕೃಷ್ಣಂ ತ್ವಯಾ ಸಹಸ್ಯಾನ್ ಮಮ ಸಂಗಮೋ ಭವೇತ್ ಯಥೇಷ್ಟ ತಸ್ಯಾನ್ನ ಚ ಮೇ ತ ವಿಘ್ನಃ. ಸ್ವಾಮಿ ಆಯಿತು, ತಪ್ಪಾಯಿತು, ನನ್ನಿಂದ ರಕ್ಷಣೆ ಮಾಡಿರಿ, ನಾನು ಬಿಟ್ಬಿಡ್ರಿ, ತಪ್ಪಾಯಿತು, ಅಪರಾಧ ಆಯಿತು. ಇಷ್ಟೆಲ್ಲ ಕೃಷ್ಣ ಶಾಪ ಕೊಟ್ಟ ಮೇಲೆ ಅವರಿಗೆ ಯಥಾರ್ಥ ಜ್ಞಾನ ಆಯಿತು. ವೇದವ್ಯಾಸ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಆಯಿತು, ನೀವು ಶಾಪ ಕೊಟ್ಟಂತೆ ಆಗಲಿ, ಆದರೆ ನನಗೆ ನಿಮ್ಮ ಸಂಘದಿಂದ ದೂರ ಆಗುವುದು ಬೇಡ, ಸದಾಕಾಲ ನಿಮ್ಮ ಸಂಘ ನಮಗೆ ಆಗಬೇಕು, ನಿಮ್ಮ ಜೊತೆಗೆ ಇರುವಂತೆ ಆಗಬೇಕು, ಅದಕ್ಕೆ ಯಾವುದೂ ವಿಘ್ನ ಬರುವುದು ಬೇಡ. ಹಾಗಾಗಲೇ ಮುಂದೆ ಅವರು ವೇದವ್ಯಾಸ ದೇವರ ಶಿಷ್ಯರಾಗಿ ಮಗನಾಗಿ ಗ್ರಂಥಗಳನ್ನು ರಚನೆ ಮಾಡಿ ಗ್ರಂಥಗಳನ್ನು ವಿಭಾಗ ಮಾಡಿ ಸಮಾಜಕ್ಕೆ ಕೊಟ್ಟದ್ದು ಇವರೇ ಶುಕಾಚಾರ್ಯರೇ ಆಗ್ತಾರೆ. ಹಾಗಾಗಿ ಇತ್ಯುಕ್ತ ಓಮಿತ್ತಿ ಪ್ರಾಹ ಭಗವಾನ್ ಬಾದರಾಯಣ. ಆಗ್ಲಪ್ಪ ಆಯಿತು, ನಿನಗೆ ನನ್ನ ವಿರಹ ಬೇಡಲ್ಲ, ನನ್ನ ಜೊತೆಗಿರಬೇಕಲ್ಲ, ಆಗಲಿ, ನಿನ್ನ ಸಂಕಲ್ಪದಂತೆ ಆಗಲಿ. ತಂ ಪ್ರಣಮ್ಯ ಯೌ ಸೋಪಿ ಸ್ವಪ್ರದೃಷ್ಟಿಂ ಅನುಸ್ಮರನ್. ಆಗಲಿ ಅಂತ ಹೇಳಿ ಅಲ್ಲಿಂದ ಅಶ್ವತ್ಥಾಮಾಚಾರ್ಯರು ತಿರುಗಿ ಹೋಗ್ತಾರೆ, ವೇದವ್ಯಾಸ ದೇವರು ಹೋಗ್ತಾರೆ. ಮುಂದಿನ ಕಥೆಯನ್ನು ಮತ್ತೆ ಪುನಃ ನಾಳೆ ದಿವಸ ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.